ಯಾವ ರೀತಿ ಹುಳ ತಗೊಂಬತ್ತೀರಾ, ಯಾವ ರೀತಿ ಇದನ್ನ ಇದು ಹೆಂಗೆ ಅಂದ್ರೆ ನಾವು ಚಾಕೆನೆ ಇಂಡೆಂಟ್ ಮಾಡ್ತೀವಿ. ಹಂಗಾಗಿ ಒಂದು 6 ರಿಂದ 7 ದಿವಸ ಬೇಕು ನಮಗೆ. ಚಾಕೆ ಇಂಡೆಂಟ್ ಆದ್ಮೇಲೆ ಒಂದು 8 ದಿವಸ ಆಗುತ್ತೆ. ಎರಡನೇ ಜರ ಇದ್ದಿರೋ ಹುಳನ ಇವನು ಕೊಡ್ತಾರೆ. ಈಗ ಅತ್ಲಾಗೆ 4 ದಿವಸಕ್ಕೆ 3ನೇ ಜರಕ್ಕೆ ಹೋಗುತ್ತೆ. 3ನೇ ಜರ ಎದ್ದೈತಿ ಈಗ ಆಲ್ರೆಡಿ. ಇದು 3ನೇ ಜ್ವರದಲ್ಲಿ ಐತೆ. 3ನೇ ಜರ ಎದ್ದೈತೆ. ನಾಳೆ 4ನೇ ಜರಕ್ಕೆ ಇವಾಗ ಸಾಯಂಕಾಲದ ಸ್ಟಾಪ್ ಆಗುತ್ತೆ ಈ ಹುಳ. ಕರೆಕ್ಟ್ ಆಗಿ ನಮ್ಗೆ ಈಗ ನಮ್ಗೆ ಹುಳ 2ನೇ ಜರದ್ದು ಹುಳ ಕೊಡ್ತಾರಲ್ಲ, 25 ದಿನಕ್ಕೆ ಬೆಳೆ ಕ್ಲಿಯರ್ ಆಗುತ್ತೆ. ಇದು ಈ ಜ್ವರ ಅಂದ್ರೆ ಹೆಂಗೆ ಅಂದ್ರೆ ಇದು ಮೇವು ತಿನ್ನಲ್ಲ. ಇದು ಮೂತಿ ಸೂಜಿಗಾಗುತ್ತೆ, ಪರೆ ಬಿಡುತ್ತೆ. ಪರೆ ಬಿಟ್ಟು ಹೊಸ ಪರೆ ಬರುತ್ತೆ. ಅದೇನೆ ಈಗ ಯಾವ ರೀತಿ ಪರೆ ಬಿಡುತ್ತೋ ಅದೇ ತರನ ಹೊಸದಾಗಿ ಪರೆ ಬಿಟ್ಟು ಒಟ್ಟು 3 ಸರಿ ಬಿಡುತ್ತೆ. ನಾವು ತಂದ್ಮೇಲೆ ನಮ್ ಶೆಡ್ ಹತ್ರ ತಂದ್ಮೇಲೆ 3 ಸರಿ ಬಿಡುತ್ತೆ. 4ನೇ ಸರಿಗೆ ಗೂಡ್ ಹಾಕುತ್ತೆ. ಗೂಡ್ ಹಾಕಿನೂ ತಿರ್ಗಾ ಪರೆ ಬಿಡುತ್ತೆ. ಈಗ ನೀವು ತರೋದು 2ನೇ ಜ್ವರ. 2ನೇ ಜರದ ಹುಳ 2ನೇ ಜ್ವರಕ್ಕೆ ತಂದಾದ್ಮೇಲೆ 3ನೇ ಜರಕ್ಕೆ ಒಂದು ಪರೆ ಬಿಡುತ್ತೆ. ಆಮೇಲೆ 4ನೇ ಜರಕ್ಕೆ ಒಂದು ಪರೆ ಬಿಡುತ್ತೆ. ಗೂಡ್ ಅಣದಾಗುತ್ತಲ್ಲ, ಅದು ಚಿಟ್ಟೆ ಆಗಕ್ಕ ಅವಾಗ ಒಂದು ಪರೆ ಬಿಡುತ್ತೆ. ಇದು 4 ಸರಿ ಆಗುತ್ತೆ. ಈಗ 3ನೇ ಜ್ವರ ಮುಗ್ದಿದೆ. ಮುಗ್ದಿದೆ, 4ಕ್ಕೆ ಹೋಗ್ತಾ ಇದೆ. ಅಂದ್ರೆ ಈಗ ನಾವು ಹಿಂದೆ ಚಿಕ್ಕ ಹುಡುಗರಲ್ಲಿ ಯಾವ ತರ ಮಾಡ್ತಾ ಇದ್ರು ಅಂದ್ರೆ ತಟ್ಟೆ ಕೊಡೋರು. ಮೊಟ್ಟೆ ಕೊಡೋರು. ಈಗಲೂ ನಾವು ಮಾಡ್ಬೋದು. ಅದ್ರೆಲ್ಲ ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಕ್ ಆಗಲ್ಲ. ಹಾಗಾಗಿ ನಮ್ಗೆ ಓಟು ರಿಸ್ಕ್. ನಮ್ಗೆ ಹೆಂಗೆ ಅಂದ್ರೆ ಒಂದ್ 8 ದಿನ ರೆಸ್ಟ್ ಸಿಗುತ್ತಲ್ಲ. ಈಗ ಸೆಂಟ್ರುಗಳು ಜಾಸ್ತಿ ಇದಾವೆ. ನಮ್ ತಾಲೂಕಲ್ಲ ಇದಾವೆ, ಬೇರೆ ತಾಲೂಕಲ್ಲ ಇದಾವೆ. ನಾವು ನಮ್ ತಾಲೂಕಲ್ಲಿ ಗೋಪಿಗುಂಟೆದು ಹುಳ ಇದು. ಗೋಪಿಗುಂಟೆದೆ ಮೊಟ್ಟೆಗೆ 1 kg ರೇಷ್ಮೆ ಬೆಳಿತೀವಿ ನಾವು. ಅವ್ರದ್ದು ತಗೊಂಬಂದು ಈಗ ಮೊನ್ನೆನೂ ಅಷ್ಟೇ 2 ಕ್ವಿಂಟಾಲು 25 kg ಆಗೈತಿ. 225 ಮೊಟ್ಟೆಗೆ. 200 ಮೊಟ್ಟೆಗೆ. ಹಂಗಾಗಿ ಮಟ್ಕ 1 kg ಬೆಳೆಯೋ ಒಂದು ಹುಳನ ಗೋಪಿಗುಂಟೆ ಚಾಕಿಯವರು ಕೊಡ್ತಾವ್ರು ನಮ್ಗೆ. ಅಂದ್ರೆ ಈಗ ನೀವು ಮೊಟ್ಟೆ ತಂದು ಸಾಕಬಹುದು, ಆಗ್ಬಹುದು. ಈಗ ಅದೆಲ್ಲ ಆ ಟೈಮ್ ಉಳಿತೈತೆ. ಬಟ್ ನಾವು ರೆಸ್ಟ್ ತಗೊಂಡಂಗಾಗುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾವ್ ಮಾಡಕ್ಕೆ ನಮ್ಗೂ ಒಂದು ರೆಸ್ಟ್ ಅಂಬದ್ ಬೇಕಲ್ಲ. ಹಂಗಾಗಿ ನಾವು 2ನೇ ಜರದ ಹುಳನೇ ತಂದ್ ಮೇಸದು. ಅಂದ್ರೆ ಈಗ ರೇಷ್ಮೆ ಚಾಕಿ ಅಂತ ಏನೋ ಮಾಡಿದಾರಲ್ಲ ಸುಮಾರು ಜನ. ಅಂದ್ರೆ ಅವು ನಿಮ್ಗೆ ಹುಳ ಮೊಟ್ಟೆಯಿಂದ ಹುಳ ಮಾಡಿ ಕೊಡ್ತಾರೆ. ಅವರು ಮೊಟ್ಟೆಯಿಂದ ಹುಳ ಮಾಡಿ ನಾವೇ ಮಾಡ್ಬೋದು. ಬಟ್ ಅವರು 1000 2000 ಮಾಡಲ್ಲ, 4000 5000 ಮಾಡ್ತಾರಲ್ಲ. ನಮಗೆ ಬೇಕಾಗಿರೋದು 200 250 300. ಅವನ್ನೆಲ್ಲನ ಅದಕ್ಕೆ ಆದಂತ ವ್ಯವಸ್ಥೆ ಮಾಡ್ಕೋಬಹುದು ನಾವು. ನಮ್ಗೆ ಆಗಲ್ಲ, ಸುಮ್ನೆ ಯಾಕೆ. ಈಗ 100 ಮಟ್ಟಿಗೆ 4000 ದುಡ್ಡು ತಗೊಂತಾರೆ, ಕೊಡೋದು ತಗೊಂಬಂದ್ ಮೇಸೋದು. ಈಗ ಸರ್ಕಾರದಿಂದನ ಸವಲತ್ತು ಕೊಡ್ತೀವಿ ಅಂತಂದು ಹೇಳವ್ರೆ 100 ಮಟ್ಟಿಗೆ 1000ನ. ಅದಿನ್ನೂವರೆಗೂ ಬಂದಿಲ್ಲ ನಮ್ಗೆ. ಗೊತ್ತೈತೋ ಇಲ್ವೋ ಗೊತ್ತಿಲ್ಲ. ಒಟ್ಟು ನಮ್ಮ ಹೆಂಗೆ ಅಂದ್ರೆ ತಿಂಗಳ ವರ್ಷದಲ್ಲಿ 12 ತಿಂಗಳು ಬರುತ್ತಾ. ಮಿನಿಮಮ್ 10 ಬೆಳೆ ಅಂತೂ ನಾವು ಬೆಳೆದೇ ಬೆಳಿತೀವಿ. 2 ತಿಂಗಳು ವೇಸ್ಟ್ ಆದ್ರೂ 10 ಬೆಳೆದೇ ಬೆಳಿತೀವಿ ರೆಗ್ಯುಲರ್ ಆಗಿ. ಒಂದು ವಾರ ರೆಸ್ಟ್ ಬಿಡ್ಲೇಬೇಕಲ್ಲ. ಸೆಡ್ ಎಲ್ಲ ಆರ್ಕೆಮಕ್ಕೂ ಕ್ಲೀನ್ ಮಾಡಕ್ಕೂ ನಾವು ರೆಸ್ಟ್ ತಗೋಬೇಕಲ್ಲ. ಹಾಗಾಗಿನ ನಾವು ಒಂದು ವಾರನಾಗ್ಲಿ ರೆಸ್ಟ್ ತಗೊಂಬ್ಲೇಬೇಕು. ಹಂಗಾಗಿನ 1 ವರ್ಷದಲ್ಲಿ ಮಿನಿಮಮ್ ಅಂದ್ರೆ 10 ಬೆಳೆ ಬೆಳೆದೇ ಬೆಳಿತೀವಿ. ಆಮೇಲೆ ಇನ್ನೊಂದು ನಾನು ಕೇಳ್ಪಟ್ಟೆ, ಈಗ ನಾನ್ ನೋಡ್ದಂಗೆ ಈ ರೇಷ್ಮೆ ಸೊಪ್ಪೇನಿದೆಯಲ್ಲ ಇದನ್ನ ಕತ್ತರಿಸಿ ಚೆಲ್ಲ ಹಾಕರ ಅವಾಗ. ಮುಂಚೆ ಆ ಮೆಥಡ್ ಅಲ್ಲಿ ಮೇಯಿಸ್ತಿದ್ವಿ ನಾವು. ಚಿಕ್ಕ ಹುಡುಗರಿಂದ ಮೇಯಿಸಿದೀವಿ. ಈಗ ಹೊಸ ಟೆಕ್ನಾಲಜಿ ಇದು. ಏಕೆಂದ್ರೆ ರಿಸ್ಕ್ ಕಮ್ಮಿ, ಮತ್ತೆ ಗಂಡಾಳನು ಬೇಕಾಗಲ್ಲ. 100 ಮೊಟ್ಟೆ ಹುಳನ ಗಂಡ ಹೆಂಡತಿ ಇಬ್ರೇನೆ ಮೇಯಿಸ್ಬೋದು. ಇವಾಗ ರಂಗನಾಥ್ ಅವ್ರ ಮಗ ಅವ್ರ ಮಿಸ್ಸಸ್ 225 ಮೊಟ್ಟೆ ಮೇಯಿಸ್ತಾರೆ. ಏನು ಲಾಸ್ಟ್ ಅಲ್ಲಿ ಒಂದ್ 5 ದಿನ 4 ದಿನ ಒಬ್ಬರನ್ನ ಇಬ್ಬರನ್ನ ಗಂಡಾಳ ಕರ್ಕೊಂತಾರೆ ಅಷ್ಟೇ. ಮಿಕ್ಕಿದ್ದೆಲ್ಲ ಅವರೇ ಮೇಯಿಸೋದು. ಈಗ ಸಜೆಷನ್ ಏನಾರ ಬೇಕು ಅಂದ್ರೆ ನಮ್ಮನ್ನ ಕೇಳ್ತಾರೆ. ನಾವು ಬಂದು ಹಿಂಗಲ್ಲ ಹಿಂಗ್ ಮಾಡ್ಬೇಕು ಅಂತ ನಾವು ಹೇಳ್ತೀವಿ. ಈಗ ಅವ್ರಿಗೆ ಗೊತ್ತಿಲ್ಲದ ಮಾಹಿತಿ ನಮ್ಮನ್ ಕೇಳ್ತಾರೆ. ಹಿಂಗೈತೆ ಬರ್ರಿ ನೋಡಿರಂತೆ ಅಂತ ನಾವ್ ಬಂದ್ ಗೊತ್ತಿರೋದ ಹೇಳ್ತೀವಿ ಇವ್ರಿಗೆ. ಮುಂಚೆನೆ ಈಗ ಟೋಟಲ್ ಇದು 100 ಮೊಟ್ಟೆ ಇದೆಯಾ? ಇಲ್ಲ, 200 ಮೊಟ್ಟೆ ಅದು. ಮತ್ತೆ ನೀವು ಇನ್ನು ಮೇಲ್ಗಡೆ ನೋಡ್ಬೋದು. ಇಲ್ಲ, ಇನ್ನು ದಿನಕ್ಕೂ ಹುಳ ಜಾಸ್ತಿ ಸೈಜ್ ಬಂದಂಗೆಲ್ಲ
ಒಂದೊಂದೇ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಇವಾಗ 200 ಮಟ್ಟನ ಇಷ್ಟು ದಪ್ಪ ಆಗ್ತಾ ಆಗ್ತಾನ ಎಲ್ಲ ಫುಲ್ ಆಗುತ್ತೆ ಶೆಡ್ ಎಲ್ಲ. ಶೆಡ್ 200 ಮಟ್ಟ ಮೇಯಿಸ್ಬೋದು. ಇಲ್ಲ 350 ಮಟ್ಟ ಮೇಯಿಸ್ಬೋದು. ಈಗ ಈ ಅಷ್ಟೊಂದು ಸೊಪ್ಪಿಲ್ಲ ಎಟೆ ಯಾಕೆ, ಹಂಗಾಗಿ ಕಮ್ಮಿನೇ ಇರ್ಲಿ, ಮಟ್ಕೊಂಡ್ ಕೆಜಿ ಬೆಳಿಬೋದಲ್ಲ, ಕಮ್ಮಿ ಇಕ್ಕಿರೆ ಜಾಸ್ತಿ ಸೊಪ್ಪು ಬೇಕಾಗುತ್ತೆ. ಹಂಗಾಗಿ ಇಷ್ಟೇ ಸಾಕು ಅಂತ ಹೇಳಿ ಬೆಳಿತಾ ಇರೋದು. ಈಗ 4ನೇ ಜ್ವರ ಬಂದಾದ್ಮೇಲೆ ಏನು ಅದನ್ನ ಬೂರ್ ಕಟ್ಟೋದು ಯಾವ ತರ? 8 ದಿವಸ ಬೇಕು. 4ನೇ ಜ್ವರ ಎದ್ದಾದ್ಮೇಲೆ 8 ದಿವಸ ಬಂದ್ರೆ ಹಣ್ಣುಳಿಗೆ ಬರುತ್ತೆ. ಅದು 8 ದಿವಸ ಸೊಪ್ಪು ಹಾಕ್ಬೇಕು. ಅಂದ್ರೆ ಇದು ಚಂದ್ರಿಕೆಯನ್ನು ಓದಿಸ್ತೀರಾ ಇಲ್ಲಿ? ಪ್ಲಾಸ್ಟಿಕ್ ಚಂದ್ರಿಕೆ ಇದೆ, ಇಲಾಖೆಯಿಂದ ಕೊಟ್ಟಿದ್ದಾರೆ. ಅವನ್ನ ಒದಿಸಿದ್ರೆ ಮಿನಿಮಮ್ 4 ದಿವಸ ಬಿಡ್ಬೇಕು. ಅದ್ರಾಗೆ 4 ದಿವಸ ಬಿಟ್ಟಾದ್ಮೇಲೆ ಎತ್ತಿಕೆಂಬಿಟ್ಟು ಸೋಸಿ ಗೂಡು ಒಟ್ಟು ಚಂದ್ರಿಕೆ ಒದಿಸಿದ್ಮೇಲೆ 8 ದಿನ ಆಗುತ್ತೆ. ನಾವು ಚಂದ್ರಿಕೆ ಒದಿಸಿದ್ದಾದ್ಮೇಲೆ 8 ದಿನ ಆಗುತ್ತೆ ಮಾರ್ಕೆಟಿಂಗ್ ಮಾಡೋದು. ಏನು ಆರಾಮ್ ಕೆಲಸ. ಇದೇನಿದ್ರು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಗೆ ಕೆಲಸ ಕ್ಲೋಸ್, ಸಾಯಂಕಾಲ 5 ಗಂಟೆಯಿಂದ 8 ಗಂಟೆಗೆ ಕೆಲಸ ಕ್ಲೋಸ್. ಇಷ್ಟೇ. ಸೊಪ್ಪೆಲ್ಲ ಹಾಕ್ತಿರಲ್ಲ, ಅದೇನೋ ಟೈಮಿಂಗ್ಸ್ ಇದೆಯಾ? ಯಾವ ಟೈಮ್? ಬೆಳಿಗ್ಗೆ ಒಂದು 6 ರಿಂದ 7 ಗಂಟೆ, 8 ಗಂಟೆ, 10 ಗಂಟೆ ಒಳಗೆ ಹಾಕ್ತಿವಿ. ಸಾಯಂಕಾಲನ ಒಂದು 5 ರಿಂದನ 6:30, 7 ಗಂಟೆಗೆ ಹಾಕ್ತಿವಿ ಅಷ್ಟೇ. 2 ಮೇವು ಹಾಕೋದು. ಮಧ್ಯಾಹ್ನ ಹಾಕಲ್ಲ. ರೆಸ್ಟ್ ಬೇಕಲ್ಲ ಅವಕ್ಕೆ. ಸುಮ್ನೆ ಸೊಪ್ಪು ತಿಂತಾ ಇದ್ರೆ ರೆಸ್ಟ್ ತಾಮಲ್ವಲ್ಲ ಹುಳ, ಹಂಗಾಗಿ ರೆಸ್ಟ್ ಬಿಡ್ಬೇಕು ಅವಕ್ಕೂ. ಈಗ ಇದು ಬೆಳಿಗ್ಗೆ ಹಾಕಿರೋದು? ಬೆಳಿಗ್ಗೆ ಹಾಕಿದೀವಿ. ಖಾಲಿ ಮಾಡ್ತವೆ. ಈಗ ಜರ್ಕ್ ಹೋಗ್ತಾ ಇದೆ, ಜಾಸ್ತಿ ತಿನ್ನಲ್ಲ. ಜರದಿಂದ ಎದ್ಮೇಲೆ ಬೇಗ ತಿಂದಾಕುತ್ತೆ. ಅಂದ್ರೆ ಇದು ಒಂಚೂರು ಏನು ಬರಲ್ಲ, ಕಡ್ಡಿ ಮಾತ್ರ ಉಳಿಯುತ್ತೆ. ಕಡ್ಡಿ ಅಲ್ಲೇ ಬಿಡ್ತೀರಾ? ಇಲ್ಲ, ಲಾಸ್ಟ್ ಅಲ್ಲಿ ಚಂದ್ರಿಕೆ ಎಲ್ಲ ಗೂಡೆಲ್ಲ ಅಣಿಯುತ್ತಲ್ಲ, ಆ ಗೂಡೆಲ್ಲ ಎತ್ತಿ ಸೈಡ್ಗೆ ಇಕ್ಕೊಂಡು ಇದನ್ನ ಕ್ಲೀನ್ ಮಾಡ್ಕೊಂತೀವಿ. ಅವಾಗ ಮಾರ್ಕೆಟ್ ಇಂದ ಬಂದ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಇಲ್ಲ ಟೈಮ್ ಇದ್ರೆ ಮುಂಚೆನೆ ಕ್ಲೀನ್ ಮಾಡ್ತೀವಿ. ಹಂಗಾಗಿ ಏನು ಸಮಸ್ಯೆ ಇಲ್ಲ. ಈಗ ನೀವು ಚಿಕ್ಕ ಹುಡುಗರಿಂದನೂ ರೇಷ್ಮೆ ಮೇಯಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಿ. ಹೌದು ಅಲ್ವಾ? ಹೌದು. ಈಗ ನಾನ್ ನೋಡಿದ ಪ್ರಕಾರ ಚಿಕ್ಕ ಹುಡುಗರಲ್ಲಿ ಚಂದ್ರಿಕೆಗೆ ಬಿಸಿಲಲ್ಲಿ ಇಡೋ ಮರದ ಹೌದೌದು. ಅವಾಗ ಗೊತ್ತಿರ್ಲಿಲ್ಲ ನಮ್ಗೆ. ಎಲ್ಲರೂ ಮಾಡ್ತಾರೆ ಅಂತ ನಾವು ಅದೇ ಮೆಥಡ್ ಮಾಡ್ಕೊಂಡ್ ಬಂದ್ವಿ. ಈಗ ಹೊಸ ಟೆಕ್ನಾಲಜಿ ಇಲಾಖೆಯಿಂದ ಎಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ ಮತ್ತೆ ಮುಂಚೆನೆ ನಾವು ಗೋಲ್ಡ್ ಅಂತ ಬರೋದು ಆ ತರದ್ ಬೆಳಿತಿದ್ವಿ. ಇವಾಗ ಇದು CSR. ಇದು ಸರ್ಕಾರದಿಂದನ ಇದನ್ನ ಬೆಳೆದ್ರೆ ಸವಲತ್ತು ಜಾಸ್ತಿ ಸಿಗುತ್ತೆ. CSR ಬೆಳೆದ್ರೆ ಸವಲತ್ತು ಜಾಸ್ತಿ ಸಿಗುತ್ತೆ. ಗೋಲ್ಡ್ಗೆ ಕಡಿಮೆ, ರೇಟನು ಕಡಿಮೆ, ಬಟ್ ಬೆಳೆಯಕ್ಕೆ ಸೊಪ್ಪು ಜಾಸ್ತಿ ತಿನ್ನುತ್ತೆ ಅದು. ಗೋಲ್ಡ್ ಇದರಲ್ಲಿ ಇನ್ನು ಎಷ್ಟು ತಳಿ ಇದಾವೆ? ಎರಡೇ ನಮಗ್ ಗೊತ್ತಿರೋ ಪ್ರಕಾರ. ಎರಡೇ ಬಿತ್ತನೆಗಳು ಬೇರೆ ಇದೆ, ಅದನ್ನು ಬೆಳೆಯಂತ ರೈತರು ಇದ್ದಾರೆ. ಬಟ್ ನಾವೆಲ್ಲ ಬೆಳೆಯಕ್ ಆಗಲ್ಲ, ನಾವ್ ಬೆಳೆಯೋದು ಇಲ್ಲ, ನಮಗ್ ಬೇಡ. ಸದ್ಯಕ್ಕೆ ಇದೇ ಸಾಕು ನಮಗೆ. ಮಾರ್ಕೆಟಿಂಗ್ ಮಾಡಿ ಇದನ್ನ ಬೆಳ್ಕೊಂಡ್ರೆ ಕ್ಲೀನ್ ಆಗಿ ಒಳ್ಳೇದಾಗುತ್ತೆ ನಮ್ಗೆ. ಈಗ ರೇಷ್ಮೆ ಕೆಲಸ ಈಗ ಏನು 20-30 ವರ್ಷದ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಕಂಪೇರ್ ಮಾಡಿದ್ರೆ ಯಾವ್ದು ಈಸಿ ಇದೆ? ಈಗಿರೋದೇ ಈಜಿ. ಮುಂಚೆ ಹೆಂಗೆ ಅಂದ್ರೆ ಇಷ್ಟು ಸೆಡ್ ಅಲ್ಲಿ ಒಂದು 500 ಮಟ್ಟಿಗೆ ರೇಷ್ಮೆ ಸರ್. ಹೆಂಗೆ ಅಂದ್ರೆ ತಟ್ಟೆ ಸೊಪ್ಪು ಕಟ್ ಮಾಡೋದು, ಹಾಕೋದು, ಇಳಿಸೋದು. ಒಂದ್ ದಿನಕ್ಕೆ 4 ಮೇವು ಹಾಕ್ತಿದ್ವಿ ಅವಾಗ. ಇವಾಗ 2 ಹಾಕ್ತಾ ಇದ್ವಿ. ಅರ್ಧಕ್ಕರ್ಧ ಕಡಿಮೆ ಆಗಿದೆ ಈಗ. ಇವಾಗಿಂದ ಈಸಿ. ಅಂದ್ರೆ ಈಗ ರಂಗನಾಥ್ ಅವರೇ, ಈಗ ನಿಮ್ಮ ಅನುಭವದಲ್ಲಿ ಈಗ ನೀವು 4 ವರ್ಷದಿಂದ ಅನುಭವ ತಾಂಡಿದ್ದೀರಾ. ಈಗ ರೈತರು ಹೆಚ್ಚು ರೈತರು ಇದಕ್ಕೆ ರೇಷ್ಮೆ ಬೆಳೆಸೋದಕ್ಕೆ ಬರ್ಬೋದಾ? ಅವ್ರ ಕಿವಿ ಮಾತು ಏನ್ ಹೇಳ್ತೀರಾ ನೀವು? ಅಂದ್ರೆ ಎಲ್ರು ಬೆಳೀರಿ ಅಂತ. ಮುಂಚೆ ರಂಗನಾಥ್ ಅವರು ಬೇರೆಯವ್ರಿಗೆ, ನಮ್ಮಂತವ್ರಿಗೆ ಬೇರೆಯವ್ರಿಗೆ ಕೆಲ್ಸಕ್ಕೆ ಹೋಗ್ತಿದ್ರು. ಏನೋ ರೇಷ್ಮೆ ಮೇಸಕ್ ಗಂಡಾಳಾಗಿ ಹೋಗ್ತಿದ್ರು. ಈಗ ನಾನೇ ಯಾಕೆ ಮಾಡಬಾರ್ದು ಅಂತ ಅವ್ರಿಗೆ ಒಂದು ನಾವೆಲ್ಲ ನೀನೇ ಮಾಡು, ಏನ್ ತಪ್ಪಾಗುತ್ತೆ ಅಂತೇಳಿ ನಾವೆಲ್ಲ ಸಜೆಷನ್ ಕೊಟ್ಟಿದ್ಕೆ ಅವರು ಮಾಡ್ತೀವಪ್ಪ, ನೀವ್ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ, ನಮಗ್ ಗೊತ್ತಿಲ್ಲದೆಲ್ಲ ಹೇಳ್ರಿ ಅಂತ ಹೇಳಿದ್ಕೆ ಈಗ ಘನವಾಗಿ ಮಾಡ್ತಾವ್ರೆ. ತುಂಬಾ ಖುಷಿ ಆಯ್ತು. ಹೆಂಗ ಮಾಡ್ತಾವ್ರಲ್ಲ, ಇನ್ನೊಬ್ರಿಗೆ ಹೋಗಿ ಕೆಲಸ ಮಾಡ್ತಿದ್ರು ರೇಷ್ಮೆ ಮೇಸಕ್ಕೆ. ಈಗ ಅವರೇ ಮಾದರಿ ರೈತ ಆಗ್ಯವ್ರೆ ನಮ್ಮೂರ್ಗೆ.